ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇದನ್ನು ವಿರೋಧಿಸಿ ಎರಡನೇ ದಿನದ ಪಾದಯಾತ್ರೆ ಇವತ್ತು ಬಿಡದಿಯ ಬಿಜಿಎಸ್ ಸರ್ಕಲ್ ನಿಂದ ಆರಂಭವಾಗಿದೆ. ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂತಹ ಕೆ ಅನ್ನದಾನಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಒಂದು ರೈತರ ಪರವಾದಂತಹ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ತಾವು ಕೂಡ ಮೊದಲನೇ ದಿನ 8 ಕಿಲೋಮೀಟರ್ ಕಾಲ ನಡಿಗೆ ಕೂಡ ಮಾಡಿದ್ದೀರಾ, ರೈತರ ಜೊತೆ ಹೆಜ್ಜೆ ಹಾಕ್ತಿದ್ದೀರಾ, ಏನ್ ಹೇಳ್ತೀರಿ ಸರ್? ನಮ್ಮ ವಿರೋಧಿಸಿ ಇವತ್ತೇನು ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಬಿಜೆಪಿಯ ಸ್ನೇಹಿತರ ಒಡಗೂಡಿ ಇವತ್ತೇನು ನಮ್ಮ NDA ಪಾರ್ಟಿ ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಮೊದಲನೇ ದಿನ ಸುಮಾರು 10-20 ಸಾವಿರ ಜನಕ್ಕೂ ಅಧಿಕ ಜನರು ಈ ಟೌನ್ಶಿಪ್ನ ವಿರೋಧಿಸಿ ಪಾದಯಾತ್ರೆಯಲ್ಲಿ ನಡೆ ಹಾಕಿದ್ದಾರೆ. ನಾವು ಕೂಡ ಜನಗಳ ಜೊತೆಲಿ ನೊಂದ ರೈತರ ಜೊತೆಲಿ ಇವರಿದ್ದೇವೆ. ಇವತ್ತು ಎರಡನೇ ದಿನ ನಮ್ಮ ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದನೂ ಕೂಡ ರೈತರು ಇವತ್ತು ನಾವು ಆಗಮಿಸಿ ಇವತ್ತು ಎರಡನೇ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಗುರಿ ಇಷ್ಟೇ, ಇವತ್ತೇನು ಬೈರ್ಮಂಗಲದ ಅಕ್ಕಪಕ್ಕ ಮತ್ತು ಬಿಡದಿ ಹೋಬಳಿಯಲ್ಲಿ ಟೌನ್ಶಿಪ್ ಮಾಡಿಕ್ಕೆ ಹೊರಟಿದ್ದಾರೆ, ಅದನ್ನ ಕೂಡಲೇ ಹಿಂಪಡಿಬೇಕು. ರೈತರ ವಿರೋಧ ಕಟ್ಕೊಂಡು ಯಾವ ಸರ್ಕಾರನ ಇಲ್ಲಿವರೆಗೂ ಕೂಡ ಉಳಿದಿದ್ದಿಲ್ಲ. ನೀವು ಕೂಡ ಎಚ್ಚರಿಕೆ ಆಗಬೇಕು. DK ಶಿವಕುಮಾರ್ ಅವರೇ, ಕೂಡಲೇ ಈ ಟೌನ್ಶಿಪ್ ಅನ್ನ ವಾಪಸ್ ಪಡಿಬೇಕು ಅಂತೇಳಿ ನಾನು ರೈತರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಆರಂಭವಾಗುವ ಮುಂಚೆನೆ ನಿನ್ನೆ ಸಿಎಂ DK ಶಿವಕುಮಾರ್ ಅವರು ಒಂದು ವಿಡಿಯೋ ಸಂದೇಶವನ್ನು ಹರಿಬಿಟ್ಟಿದ್ದಾರೆ. ಹಿಂದೆ 25 ಲಕ್ಷ ದರವನ್ನು ನಿಗದಿ ಮಾಡಿದ್ರು 1 ಎಕರೆಗೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ. ನಾವು ಇವಾಗ 3 ಕೋಟಿಗೂ ಅಧಿಕ ಹಣವನ್ನು ನೀಡೋಕೆ ತಯಾರಿದ್ವಿ 1 ಎಕರೆ ಭೂಮಿಗೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಹಾಗೆಯೇ ನಾವು ಯಾರ ಮೇಲೂ ಒತ್ತಡ ಇರಲ್ಲ, ಅವರಾಗಿ ಸ್ವಯಂ ಪ್ರೇರಿತವಾಗಿ ಯಾರು ಕೊಡ್ತಾರೆ ಅವರ ಭೂಮಿಯನ್ನು ಪಡ್ಕೊಂಡು ಟೌನ್ಶಿಪ್ ಮಾಡ್ತೀವಿ. ಯಾರೀಗ ವಾಲಂಟಿಯರ್ ಕೊಡಕ್ ಹೊರಟಿದ್ದಾರೆ ಅವರೆಲ್ಲ ಸರ್ಕಾರಿ ಭೂಮಿನ ತಮ್ಮ ಬೋಗಸ್ RTC ಮಾಡಿಸ್ಕೊಂಡಿರುವಂತ ವ್ಯಕ್ತಿಗಳು. ಗೋಮಾಳನ ಈ ಬೇರೆ ಬೇರೆ ಗುಂಡು ತೋಪುಗಳನ್ನ ಇವತ್ತೇನು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ, ಅವರು ಇವತ್ತು ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಿಜವಾದ ರೈತರು ಯಾರು ಕೂಡ ನಮ್ಮ ಜಮೀನನ್ನ ಟೌನ್ಶಿಪ್ ಕೊಡ್ತೀನಿ ಅಂತ ಯಾರು ಕೂಡ ಬಂದಿಲ್ಲ. ಬೇಕಾದ್ರೆ ಇದನ್ನ ನೀವು ಪರಿಶೀಲನೆ ಮಾಡಿ, ಪರೀಕ್ಷೆ ಮಾಡಿ. ಒರಿಜಿನಲ್ ರೈತರು ಯಾರು ಕೂಡ ಇವತ್ತು ಕೊಡ್ಲಿಕ್ಕೆ ಬಂದಿಲ್ಲ. 90% ರೈತರು ಇವತ್ತು ಈ ಟೌನ್ಶಿಪ್ ನ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದು ಜೆಡಿಎಸ್ ಅವರು ಮಾಡ್ತಾ ಇರುವಂತದ್ದು ರಾಜಕೀಯ ಪ್ರೇರಿತವಾದಂತಹ ಒಂದು ಪ್ರತಿಭಟನೆ ಹೊರತು ರೈತರ ಪರವಾದಂತಹ ಹೋರಾಟ ಅಲ್ಲ. ರೈತರನ್ನು ಮುಂದೆ ಇಟ್ಟುಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ್ರಿ, ಅದ್ರಲ್ಲಿ ಅದು ನಿಮ್ ಸ್ವಾರ್ಥಕ್ಕ ಅಥವಾ ಡ್ಯಾಮ್ ಕಟ್ಸಕ್ಕ? ಎಲ್ಲಿ ಕಟ್ಸಿರಿ ಡ್ಯಾಮು? ನಿಮ್ ಸರ್ಕಾರ ಬಂದು 3 ವರ್ಷ ಆಯ್ತಲ್ಲ. ನೀವು ಮೇಕೆದಾಟು ಮಾಡಿಸ್ತೀವಿ, ಡ್ಯಾಮ್ ನಿರ್ಮಾಣ ಮಾಡ್ತೀವಿ, ಅಣೆಕಟ್ಟನ್ನ ಕಟ್ಸಿದ್ರ? 3 ವರ್ಷ ಆಗಿದೆ. ನೀವು ಪಾದಯಾತ್ರೆ ಮಾಡಿ 4 ವರ್ಷ ಆಯ್ತು, ನೀವು ಮಾಡ್ಲೇ ಇಲ್ಲ. ಮತ್ತೆ ಇದ್ರ ಬಗ್ಗೆ ಯಾಕೆ ಬೋಗಸ್ ಅಂತ ಹೇಳ್ತೀರಾ ನೀವು? ಇಲ್ಲಿ ನಿಜವಾದ ರೈತರೇ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಾವು ನಿಜವಾದ ರೈತರ ಮಕ್ಕಳೇ, ನಾವು ಅವ್ರಿಗೆಲ್ಲ ಸಂಪೂರ್ಣವಾಗಿ ನಾವೆಲ್ಲ ಜಿಲ್ಲೆಯಿಂದ ಬಂದಿದ್ದೀವಿ. ರೈತರೇ, ಒರಿಜಿನಲ್ ರೈತರೇ. ರೇಷ್ಮೆ ಬೆಳೆಯವರು, ರಾಗಿ ಬೆಳೆಯವರು, ಭತ್ತ ಬೆಳೆಯವರು, ಕಬ್ಬು ಬೆಳೆಯವರು, ತೆಂಗು ಬೆಳೆಯವರೇ ಬಂದಿರೋರು. ಇಲ್ಲಿ ನಾವೆಲ್ಲರೂ ಕೂಡ ರೈತರು, ಬಿಡದಿ ರೈತರ ಪರವಾಗಿ ಇರ್ತೀವಿ. ಇನ್ನೊಂದು ಹೇಳಿಕೆಯನ್ನು ಗಮನಿಸಿದ್ರೆ ಸರ್, ಇದು JDS ನ ಕುಮಾರಸ್ವಾಮಿ ಅವರ ಪಾಪದ ಪ್ರಾಯಶ್ಚಿತ್ತ ಯಾತ್ರೆ ಹೊರತು ರೈತರ ಪರವಾದಂತ ಪಾದಯಾತ್ರೆ ಅಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, ಕುಮಾರಣ್ಣನ ಪಾಪದ ಕೂಸು ಅಂತ ಹೇಳಿದ್ದಾರೆ. ನಿನ್ನೆ ಕುಮಾರಣ್ಣನ ಹೇಳಿದ್ದಾರೆ. ಏನ್ ಹೇಳವ್ರೆ? ಹೌದಪ್ಪ, ನನ್ ಪಾಪದ ಕೂಸಾದ್ರೆ ಆ ಪಾಪದ ಕೂಸನ್ನ ನೀವ್ಯಾಕೆ ಮುದ್ದಾಡ್ತಾ ಇದೀರಿ? ನೀವ್ಯಾಕೆ ಎತ್ಕೊಂಡಿದ್ದೀರಿ ಪಾಪದ ಕೂಸನ್ನ? ಬಿಟ್ಬಿಡಿ ಕೆಳಗಡೆ ಪಾಪದ ಕೂಸನ್ನ. ನೀವು ತಪ್ಕೊಂಡಿದ್ದೀರಲ್ಲ, ಯಾಕೆ ತಪ್ಕೊಂಡಿದ್ದೀರಿ ಅಂತ ಒಂದು ಮಾತು ಹೇಳಿದಾರೆ. ಹಂಗೆ ಕುಮಾರಣ್ಣನ ಪಾಪದ ಕೂಸನ್ನ ನೀವು ತಪ್ಕೋಬೇಡಿ, ಬಿಟ್ಬಿಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಅಂತಿಮವಾಗಿ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಪಾದಯಾತ್ರೆ. ನಾಳೆ ತಲುಪಿಡ್ತೀರಾ ಬೆಂಗಳೂರನ್ನ, ಫ್ರೀಡಂ ಪಾರ್ಕನ್ನು.
ಸೊ ಸಮಾವೇಶ ಕೂಡ ನಡೆಸಿ ಅಲ್ಲಿಂದ ಏನು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವಂತ ಯೋಜನೆ ಇಟ್ಕೊಂಡಿದ್ರ ಅದು ಏನೇ ಇದ್ರೂ ಕೂಡ ಈ ರೀತಿಯಾದಂತಹ ಹೋರಾಟಗಳು ತಾರ್ಕಿಕ ಅಂತ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಾ, ಈ ಭಾಗದ ರೈತರಿಗೆ ನಿಜಕ್ಕೂ ಕೂಡ ನ್ಯಾಯ ಸಿಗುತ್ತಾ, ಟೌನ್ಶಿಪ್ ಕೈ ಬಿಡುವಂತ ಸಾಧ್ಯತೆಗಳಿದೆಯಾ, ಇದರಲ್ಲಿ ಯಶಸ್ವಿ ಆಗ್ತೀರಾ? ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಯುವ ಜನದ ಹೋರಾಟ ಯಾವುದು ಕೂಡ ಫೇಲ್ಯೂರ್ ಆಗಿಲ್ಲ ಇಲ್ಲಿವರೆಗೂ ರಾಜ್ಯದ ದೇಶದ ಇತಿಹಾಸದಲ್ಲಿ. ಇವತ್ತು ಯಾವುದು ಸಿಜೆಪಿ ಪಾರ್ಟಿದೇನಾಯ್ತು, ಯಶಸ್ವಿ ಆಗಲಿಲ್ವಾ? ಹಂಗೆ ರೈತರು ಚನ್ನರಾಯಪಟ್ಟಣ, ದೇವನಹಳ್ಳಿ ಹೋಬಳಿ ಚನ್ನರಾಯಪಟ್ಟಣ 4-5 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಅವರು ಹೋರಾಟ ಮಾಡಿ ಕೈ ಬಿಡಿಸ್ಕೊಂಡ್ಲಿಲ್ವಾ ಅವ್ರ ಜಮೀನ KDBಗೆ ಅಕ್ವೈರ್ ಮಾಡಿ? ಇವೆಲ್ಲ ಇಲ್ವಾ? ಹಂಗೆ ರೈತರದು ಇದೆಲ್ಲ ಯಾವತ್ತೂ ಕೂಡ ಫೇಲ್ಯೂರ್ ಆಗಿಲ್ಲ. ಒಳ್ಳೆದಾಗ್ಲಿ ಸರ್, ನಿಮ್ಮ ಹೋರಾಟಕ್ಕೆ ಶುಭವಾಗಲಿ. ಎಸ್ ವೀಕ್ಷಕರೇ, ಇದಿಷ್ಟು ಮಾಜಿ ಶಾಸಕರಾಗಿರುವಂತಹ ಕೆ ಅನ್ನದಾನಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಜಯಗೌಡ್, ಸಂಪೂರ್ಣ ನ್ಯೂಸ್ ಬಿಡದಿ.